ಈ ಈ ಹೋಮದ ಉದ್ದೇಶ ಇದು ಪ್ರತಿಂಗಿರ ಹೋಮ ಅಂತ ಹೇಳಿ. ಇವತ್ತು ವಿಗ್ರಹ ಆರಾಧನೆ ಮುಂಚಿತವಾಗ್ಲೂ ಋಷಿಮುನಿಗಳ ಕಾಲದಲ್ಲೂ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ರು. ಅದು ಒಂದು ನಂಬಿಕೆ ಇದೆ. ಅಲ್ಲಿಗಾಗಿ ನಮ್ಮಲ್ಲಿ ಹಿರಿಕರು ನಮ್ಮಲ್ಲಿ ಒಂದು ದೃಷ್ಟಿ ಆದರೆ ಏನು ಮಾಡ್ತಾರೆ, ಉಪ್ಪು ಮೆಣಸು ನಿಲ್ಸಾಕ್ತಾರೆ, ದೃಷ್ಟಿ ಹೋಗ್ತದೆ ಅಂತ ಹೇಳಿ. ಅದನ್ನು ನಂಬಿಕೆ ಇದ್ದವ್ರು ಮಾಡ್ತಾರೆ, ಕೆಲವ್ರು ಮಾಡೋದಿಲ್ಲ, ಅದ್ರ ಮೇಲೆ ನಂಬಿಕೆ ಇಟ್ಟಿರಲ್ಲ. ಅಂದರೆ ಇದು ಒಂದು ಪ್ರತಿಂಗ್ರ ದೇವಿ ಅಂತ ಹೇಳಿ. ನಾವು ಉಪ್ಪು ಮೆಣಸನ್ನು ನಿವುಳಿಸಿ ಹಾಕಿದಷ್ಟು ಆ ಖಾರದ ಅಂಶ ಎಲ್ಲನೂ ಅವಳೇ ಹೇಳ್ಕೊಳ್ತಾರೆ. ಈಗ ನೀವು ಕೂತಿದ್ದೀರಲ್ಲ, ನಿಮ್ಗೇನಾದರೂ ಘಾಟ್ ಬರ್ತಿದೆಯಾ? ಇಲ್ಲ, ಏನು ಬರೋದಿಲ್ಲ. ಕೈಯು ಮುಟ್ಟಿ ಹಿಂಗೆ ಕಿವುಚ್ಕೊಂಡು ಕಣ್ಣು ಮುಟ್ಕೊಂಡು ನಿಮ್ಗೆ ಕಣ್ಣು ಉರಿಯೋದಿಲ್ಲ. ಅಷ್ಟು ಶಕ್ತಿಯಾದಂಥ ದೇವಿ ಯಾರು ಪ್ರತಿಂಗ್ರ ದೇವಿ. ಅದನ್ನು ಆವತಿ ಮಾಡಿದಾಗ ಅದರಿಂದ ನಮ್ಮಲ್ಲಿರುವಂಥ ನೆಗೆಟಿವ್ ದೂರ ಆಗ್ತದೆ, ಪಾಸಿಟಿವ್ನೆಸ್ ಬರುತ್ತೆ ನಮ್ಮಲ್ಲಿ. ಇಲ್ಲೆಲ್ಲದಕ್ಕೂ ಮನಸ್ಸಿಗೆ ಒಂದು ಚಿಕಿತ್ಸೆ ನಡೆಯುತ್ತೆ. ಹಾಗಾಗಿ ದೃಷ್ಟಿ ಆಗಿರ್ತಕ್ಕಂಥದ್ದು ನಿವಾರಣೆ ಆಗಲಿಕ್ಕಾಗಿ ಪ್ರತಿಂಗಿರ ಯಾಗ, ಶತ್ರು ಸಂಹಾರಕ್ಕಾಗಿ. ಶತ್ರು ಸಂಹಾರ ಅಂದರೆ ಇವತ್ತು ಕೆಲವರು ವಾಮಾಚಾರಗಳು ಮಾಡುವಂಥವ್ರು ಇದ್ದಾರೆ, ಕೆಲವರು ಇನ್ನೊಂದು ಪ್ರಯೋಗಗಳನ್ನು ಮಾಡೋರಿದ್ದಾರೆ. ಅದು ಅವರ ಮನಸ್ಸಿನಲ್ಲಿರುತ್ತೆ. ಅದನ್ನೆಲ್ಲ ನಾಶ ಮಾಡಲಿಕ್ಕೆ ಶತ್ರು ಸಂಹಾರ ಅಂದರೆ ಶತ್ರುಗಳನ್ನು ಸಾಯಿಸುವಂಥದ್ದನ್ನು, ಶತ್ರುಗಳು ಮಾಡಿರುವಂಥದ್ದನ್ನು ಪರಿಹಾರ ಮಾಡ್ಕೊಂಡು. ಓಕೆ, ಥ್ಯಾಂಕ್ ಯು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮಾಯ ಸ್ವಾಹ. 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 ಶ್ರೀರಮ್ಮವಾಹಯಾಮಿ ಓಭುವಃ ಶ್ರೀ ಅಘೋರರುದ್ರದೇವತಮ್ಮವಾಹಯಾಮಿ ಸ್ವಃ. ಅಘೋರರುದ್ರದೇವತಮ್ಮವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಓಂ ಹ್ರೀಂ ಸ್ಫುರಸ್ಫುರಸ್ಫುರಸ್ಫುರ ಘೋರ ಘೋರ ತರತನುರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ಮಮ ಮಮ ಬಂಧ ಬಂಧ ಘಾತಯ ಘಾತಯ ಹುಂ ಫಟ್ ಸ್ವಾಹ. ಓಂ ಹ್ರೀಂ ಸ್ಫುರಸ್ಫುರಸ್ಫುರಸ್ಫುರ ಘೋರ ಘೋರ ತರತನುರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ. ತುಂಬ ನಿದ್ದೆ ಮಾಡಿದೆ. ಈ ಏನೋ ಹೇಳ್ತಾವಲ್ಲ ಗುಂಗಲ್ ಮನೆಗೆ ಹೋಗ್ತಾರೆ ಅಂತ, ಆ ಥರ ಗುಂಗಲ್ ಮಲ್ಕೊಂಡೆ. ಅದಾದಾಗಿಂದ ನನಗೆ ಏನೋ ಒಂದು ಶಕ್ತಿ ನನ್ನ ಜೊತೆ ಇದೆ ಅಂತ ನಾನು ನಂಬಿಕೆಯಲ್ಲಿದ್ದೀನಿ. ಇವತ್ತು ಇಲ್ಲಿ ಈ ಪೂಜೆ ನಡೀತಿದೆಯಲ್ಲ, ನೀವು ಹೇಳಿದ್ರಲ್ಲ, ಈ ಪೂಜೆನ ಈ ಮೆಣಸಿನಕಾಯಿ ಹಾಕಿ ಹೊಗೆ ಕೊಟ್ಟು ಪೂಜೆ ಮಾಡಿರೋದು ನನ್ನ ಲೈಫಲ್ಲಿ ನೋಡೋದು ಇದೊಂದು ಪವಾಡನೇ. ಆದರೆ ಈಗ ಅಷ್ಟೊಂದು ಮೆಣಸಿನ್ಕಾಯಿ ಸುರಿದ್ರಲ್ಲ, ಏನಾದರೂ ಘಾಟ್ ಬರಲಿಲ್ಲ, ಏನೂ ಇಲ್ಲ. ಆದರೆ ಇದು ಏನು ಯಾವ ಥರ ಸರ್, ಇಲ್ಲಿ ಇಷ್ಟು ಜನ ಇದ್ದಾರೆ, ಒಬ್ರಿಗೂ ಘಾಟ್ ಆಗಿಲ್ಲ. ಮತ್ತು ಮೆಣಸಿನಕಾಯಿನ ಕೈಲಿ ಮುಟ್ಟು ಹಾಕಿದ್ರು ಆ ಕೈನ ಕಣ್ಣು ಒರೆಸ್ಕೊಂಡ್ರು ನಾನು ಒರೆಸ್ಕೊಂಡೆ, ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ, ನಾನೇ ಒರೆಸ್ಕೊಂಡೆ. ಒಂದು ಸ್ವಲ್ಪ ಉರಿಲಿಲ್ಲ, ಘಾಟ್ ಆಗಲಿಲ್ಲ. ಮೆಣಸಿನಕಾಯಿನ ಒಳಗೆ ಹಾಕಿದ್ದೀವಿ ಸರ್. ಇದನ್ನು ನಾವು ಏನು ಹೇಳ್ಬೇಕು ಅಂತಲೇ ನನಗೆ ಗೊತ್ತಿಲ್ಲ, ದೊಡ್ಡನಲ್ಲ. ಬಟ್ ಇದೊಂದು ಪವಾಡ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೊಂದಿರುವಂಥ ಪ್ರತಿ ಜನಗಳು ಗುರುಗಳ ಹತ್ರ ಬಂದು ಸಂತೋಷ್ ಗುರೂಜಿಯವರು ಒಂದು ಮಾತು ಹೇಳಿದ್ರು, ನಾವು ಇಲ್ಲಿ ಸಂದರ್ಶನದಲ್ಲಿ ಕೇಳಿದಾಗ, ಈಗ ಪ್ರತಿಂಗಿನಿ ದೇವಿಗೆ ನಾವೇನು ಹೋಮ ಮಾಡ್ತೀವಿ, ಮಾಡುವಾಗ ಅವರಲ್ಲಿ ಇರ್ತಕ್ಕಂಥ ದೃಷ್ಟಿ ಕಳೀಲಿಕ್ಕೋಸ್ಕರ ಮೆಣಸಿನಕಾಯಿ ಮತ್ತು ಉಪ್ಪನ್ನು ನಾವು ನೀರಿಸಿ ಹಾಕ್ತೀವಿ, ಅದರ ನಂಬಿಕೆ ಇದೆ. ಹಾಗಾಗಿ ಅದರಲ್ಲಿ ಇರ್ತಕ್ಕಂಥದ್ದನ್ನು ತಗೊಳ್ತಕ್ಕಂಥದ್ದು ಆ ತಾಯಿಗೆ ಅದಾಗಿರೋದ್ರಿಂದ ಯಾವುದೇ ಘಾಟಿ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಇದು ನಿಜವಾಗಿ ಇನ್ನೊಂದಿನ ನಡೀತು, ನೀವು ಹಾಕ್ತಿದ್ದೀರ, ನಾನು ಹಾಕ್ತೆ, ಕಣ್ಣು ಮುಟ್ಕೊಂಡಿದ್ವಿ, ಅಷ್ಟು ಹೊಗೆ. ಇವಾಗ ಒಂದ್ಸಲ ಕ್ಯಾಮ್ರಾ ಹಿಡಿಯೋದು, ಅಲ್ಲಿ ಇನ್ನೂ ಹೊಗೆ ಅಷ್ಟು ಹೇಳ್ತಿದೆ. ಎಲ್ಲ ಮೆಣಸಿನಕಾಯಿ ಹೊಗೆನೆ, ಹೊಗೆಗೆ ಮಾತ್ರ ಕಣ್ಣು ಬಿಡ್ತದೆ ಹೊರತು ಘಾಟ್ ಒಂದು ಸ್ವಲ್ಪ ಎಲ್ಲರೂ ನಿಂತಿದ್ದಾರೆ, ಎಲ್ಲ ನಿಂತಿದ್ದಾರೆ. ಯಾರು ಭಕ್ತಾದಿಗಳಂತಲೂ ಹೇಳ್ಬೇಕು ಅವ್ರಿಗೆ, ಯಾರು ಕಷ್ಟಪಟ್ಟಿದ್ದಾರೆ ದಯವಿಟ್ಟು ಬನ್ನಿ, ಒಂದ್ಸಲ ಭೇಟಿ ಮಾಡಿ. ತುಂಬ ಅವ್ರು ಒಳ್ಳೆಯದಾಗಿದೆ ಅನ್ನೋ ನಂಬಿಕೆ ನನಗೆ. ಈಗ ನೀವು ಸಂತೋಷ್ ಗುರೂಜಿಯವ್ರನ್ನ ಭೇಟಿ ಮಾಡಿ ಅವ್ರ ಕಷ್ಟಗಳನ್ನ ಹೇಳ್ಕೊಂಡ್ರೆ ಅವ್ರ ಕಷ್ಟ ಕಳಿಯತ್ತೆ ಅಂತ 100% ಕಳಿಬೋದು ಸರ್, ಕಳಿಬೋದು. ಇವತ್ತು ನಾನು ಕಣ್ಣಲ್ಲಿ ನೋಡ್ತೀನಿ, ಯಾರ ಕೈಲೂ ಮೆಣಸಿನಕಾಯಿ ಹಾಕಿ ಮನೆಯಲ್ಲಿ ಒಗ್ಗರಣೆ ಹಾಕಿದ್ರೆ ಹೊರಗಡೆ ಇವತ್ತು KG ಗಂಟ ಮೆಣಸಿನಕಾಯಿ ಹಾಕಿದ್ದಾರೆ, ಹೊಗೆ ಬರ್ತಿದೆ.
ಇಷ್ಟು ಜನ ನಿಮ್ಮ ಕೈ ಮುಂದೆ ಅವರು ನಮ್ಮ ರಿಲೇಷನ್ ಇಲ್ಲ, ಒಂದು 20 ವರ್ಷ ನನಗೆ ಪರಿಚಯನೂ ಇಲ್ಲ. ನನಗಿವಾಗ ನಮ್ಮ ಗುರುಗಳು ವೀರಭದ್ರಯ್ಯನವರು ನಮ್ಮ ಗುರುಗಳು ಅಂದರೆ ನನ್ನ ವಿದ್ಯೆ ಕೊಟ್ಟಂಥ ಗುರುಗಳು. ನಾನೇನೋ ಒಂದು ಕಷ್ಟನ ಅವ್ರನ್ನ ಸಜೆಸ್ಟ್ ಮಾಡಿದ್ರು, ಇವತ್ತು ನಾನು ಸ್ವಲ್ಪ ಪರವಾಗಿಲ್ಲ, ಆಲ್ಮೋಸ್ಟ್ ನಮಗೆ ತುಂಬ ಗೈಡೆನ್ಸ್ ಮಾಡ್ತಾರೆ. ಈಗ ನೀವು ಅವಾಗಲಿನಿಂದ ಈಗ ಮುಂದೆ ಏನಾದರೂ ಆಗಬೇಕು ಅಂತ ಅನ್ನೋದನ್ನ ನೀವೆಲ್ಲ ಅವ್ರ ಹತ್ರನೇ ಕೇಳೋದು, ಕೇಳ್ಕೊಂಡು ಅವ್ರು ಹೇಳ್ತಾರೆ ಇದು ಆಗುತ್ತೆ ಏನು ಅಂತಲೇ ಹೇಳ್ತಾರೆ, ನಿಮ್ಗೆ ಆಗುತ್ತೆ ಆಗಲ್ಲ ಅಂತಲೇ ಡೈರೆಕ್ಟ್ ಹೇಳ್ತಾರೆ. ಓದ್ಬೇಡ ಅನುಭವಗಳು ಅವ್ರು ಹೇಳಿರ್ತಕ್ಕಂಥ ಮಾತುಗಳು ನಿಮಗೆ ಕಣ್ಮುಂದೆ ಆಗಿದೆ. ಕಣ್ಮುಂದೆ ಆಗಿದೆ ಸರ್, ಕಣ್ಮುಂದೆ ಆಗಿಲ್ಲ ಅಂದರೆ ನಮ್ಮಲ್ಲಿ 100% ಸರ್. ಪ್ರತಿ ದೇವ್ರಿಗೂ ಕೈ ಮುಗಿತೀವಿಲ್ಲ ಅಂತಲ್ಲ ನಾವು ಹಿಂದೂ, ಪ್ರತಿ ದೇವ್ರಿಗೂ ಕೈ ಮುಗಿತೀವಿ. ಅದು ಅವರೇ ನಂಬಲ್ಲ, ಮೈ ಮೇಲೆ ದೇವ್ರು ಬಂದುಬಿಟ್ರೆ ಮನುಷ್ಯ ಬದುಕ್ತಾನೆ ಅಂತಲೇ ತುಂಬ ಒಳ್ಳೆಯದಾಗುತ್ತೆ ಸರ್. ಯಾರು ಮುಂದಿದ್ದಾರೋ ಬಂದು ಎಲ್ಲೆಲ್ಲೋ ಹೋಗಿ ಏನೋ ಮಾಡೋಕ್ಕಿಂತ ಫಸ್ಟ್ ಆಫ್ ಆಲ್ ನಮ್ಗೆ ಸಮಸ್ಯೆ ಏನಾಗಿದೆ ಅಂತ ತಿಳ್ಕೊಂಡು ನಾವು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ ಉಪಕಾರಾಗ್ತದೆ. ಓಂ ಶಂ ಕೃಷ್ಣವಾದಸಿಂಹವದನೆ ಮಹಾವದನೆ ಮಹಾಭೈರವಿ ಸರ್ವಶತ್ರು ವಿಧ್ವಂಸಂ ಪ್ರಚೇದಿನಿ ಸರ್ವಭೂತದಮನೆ ಸರ್ವಭೂತ ಪಂಡ ಸರ್ವವಿಜಯ ಚಿಂದಿ ಚಿಂದಿ ಸರ್ವವ್ಯಾಧಿ ನಿಕ್ರಂದ ಸರ್ವದುಷ್ಟಪಕ್ಷ ಜ್ವಾಲ ಜಿಹ್ವಿಕರಾಳ ಪ್ರತಿಂಗ್ರಹ ಯಸ್ವಾಹ. ಓಂ ಶಂ ಕೃಷ್ಣವಾದಸಿಂಹವದನೆ ಮಹಾಭೈರವಿ ಸರ್ವಶತ್ರು ವಿಧ್ವಂಸಂ ಪ್ರಚೇದಿನಿ ಸರ್ವಭೂತದಮನೆ ಸರ್ವಭೂತ ಪಂಡ ಸರ್ವವಿಜಯ ಚಿಂದಿ ಚಿಂದಿ ಸರ್ವವ್ಯಾಧಿ ನಿಕ್ರಂದ ಸರ್ವದುಷ್ಟಪಕ್ಷ ಜ್ವಾಲ ಜಿಹ್ವಿಕರಾಳ ಪ್ರತಿಂಗ್ರಹ ಯಸ್ವಾಹ. ಓಂ ಯಾರು ದೂರ ಇದ್ದಾರಲ್ಲ ನಮಗೆ.